ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯ ಸೊನ್ನೇನಹಳ್ಳಿ ಗ್ರಾಮದಲ್ಲಿ ಬೆಳಗ್ಗೆ ಸುಮಾರು 6:15ಗೆ ಒಬ್ಬ ಲೇಡಿ ಪದ್ಮಮ್ಮ ಅಂತ ವಯಸ್ಸು 60 ಆಕೆ ಮನೆ ಮುಂದೆ ಆಕೆಯ ಹಸ್ಬೆಂಡ್ ಆದಂತಹ ಮುನ್ರೆಡ್ಡಿ ಮತ್ತು ಆಕೆಯ ಮಗ ಇಬ್ಬರು ಸೇರಿ ಕೊಲೆ ಮಾಡಿರುವುದಾಗಿ ನಮಗೆ ಮಾಹಿತಿ ಬಂದಿರ್ತದೆ. ಅದರಂತೆ ನಮ್ಮ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ದೂರನ್ನು ತಗೊಂಡಿರ್ತಾರೆ. ಈ ಪದ್ಮಮ್ಮನ ತಮ್ಮ ನಮಗೆ ದೂರನ್ನು ನೀಡಿರ್ತಾರೆ. ಸೊ ಅದರಂತೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೊ ಈಗಾಗಲೇ ಅಕ್ಯೂಸ್ಡ್ ಮುನ್ರೆಡ್ಡಿಯನ್ನು ಕೂಡ ಸೆಕ್ಯೂರ್ ಮಾಡಲಾಗಿದೆ. ಮುಂದಿನ ತನಿಖೆಯನ್ನು ಕೂಡ ನಮ್ಮ CPI ಶಿಡ್ಲಘಟ್ಟದವರು ವಹಿಸ್ಕೊಳ್ತಾ ಇದ್ದಾರೆ. ಕಾರಣ ಈಗ ಅಕ್ಯೂಸ್ಡ್ ಮುನ್ರೆಡ್ಡಿ ಅವರು ಸಿಕ್ಕಿದ್ದಾರೆ, ವಿಚಾರಣೆ ನಡೀತಾ ಇದೆ. ಇವರಿಬ್ಬರು ಸಪ್ರೇಟಾಗಿ ಜೀವನ ಮಾಡ್ತಿದ್ರು ಅಂತ ಸುಮಾರು ವರ್ಷಗಳಿಂದ ಅಂತ ಮಾಹಿತಿ ಇದೆ. ಸೊ ಕೆಲವೊಂದು ಆಸ್ತಿ ವಿವಾದಗಳು ಕೂಡ ಅವರಿಬ್ಬರ ನಡುವೆ ಇತ್ತು. ಈ ಮುನ್ರೆಡ್ಡಿಗೆ ಇನ್ನೊಂದು ಮದುವೆ ಆಗಿತ್ತು, ಎರಡನೇ ಮದುವೆಯಾಗಿ ಮಕ್ಕಳು ಕೂಡ ಇದ್ದರು, ಅವರು ಸಪ್ರೇಟಾಗಿ ವಾಸ ಮಾಡ್ತಾಯಿದ್ರು ಅಂತ ಮಾಹಿತಿ ಇದೆ. ಸೊ ಇದೊಂದು ಕಾರಣ ಇದ್ದಿರಬಹುದು. ತನಿಖೆ ಇನ್ನೂ ನಡೀತಾ ಇದೆ, ಅವನ ವಿಚಾರಣೆ ನಡೀತಾ ಇದೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಯಾವ ರೀತಿ ಕೊಲೆ? ಒಂದು ಮಚ್ಚಿನಲ್ಲಿ ತಲೆ ಮತ್ತು ಕತ್ತಿನ ಭಾಗಕ್ಕೆ ಹೊಡೆದು ಕೊಲೆ ಮಾಡಿದರು. ಸರ್, ಈಗ ಮೊದಲನೇ ಹೆಂಡತಿ ಮತ್ತು ಎರಡನೇ ಹೆಂಡತಿ ಗಲಾಟೆ ಆಗಿತ್ತು ಅಂತ ಅವರಿಬ್ಬರ ನಡುವೆ ಗಲಾಟೆ ಆಗಿರೋದಕ್ಕಿಂತ ಹೆಚ್ಚಾಗಿ ಈ ಮುನ್ರೆಡ್ಡಿ ಮತ್ತು ಪದ್ಮಮ್ಮ ನಡುವೆ ಗಲಾಟೆ ಆಗಿದೆ. ಸೊ ಅವರಿಬ್ಬರ ನಡುವೆ ಮೊದಲೊಂದು ಮೇಂಟೆನೆನ್ಸ್ ಕೇಸ್ ಕೂಡ ಆಗಿದೆ ಕೋರ್ಟಲ್ಲಿ. ಅದರಂತೆ ಒಂದು ಕಂಪೆನ್ಸೇಷನ್ ಮೇಂಟೆನೆನ್ಸ್ ಕೂಡ ಕೋರ್ಟ್ ಆರ್ಡರ್ ಮಾಡಿರ್ತದೆ. ಅದು ಬಿಟ್ಟು ಕೂಡ ಸಿವಿಲ್ ಡಿಸ್ಪ್ಯೂಟು ಇರ್ತದೆ, ಸಿವಿಲ್ ಕೇಸು ಕೂಡ ಅವರಿಬ್ಬರ ನಡುವೆ ನಡೀತಾ ಇದೆ. ಎರಡನೇ ಹೆಂಡತಿ ಮಗ ಗಿರೀಶ್ ಕೂಡ ಅದು ದೂರಿನಲ್ಲಿ ಕೊಟ್ಟಿದ್ದಾರೆ. ನಮಗೆ ಈಗ ಅದು ಗಿರೀಶ್ ಸದ್ಯಕ್ಕೆ ಅಬ್ಸ್ಕಾಂಡ್ ಆಗಿದ್ದಾನೆ. ಸೊ ಅದನ್ನ ವೆರಿಫೈ ಮಾಡ್ತೀವಿ. ಆತನ ರೋಲ್ ಇದ್ದರೆ 100% ಆತನ್ನು ಕೂಡ ನಾವು ಸೆಕ್ಯೂರ್ ಮಾಡಿ ಮುಂದಿನ ಕಾನೂನು ಕ್ರಮ ಜರುಗಿಸ್ತೀವಿ. ಸರ್, ಕೊಲೆ ಮಾಡಿದವರು ಸ್ವಯಂ ಪ್ರೇರಿತವಾಗಿ ಸರೆಂಡರ್ ಆದ್ರೆ ಹೆಂಗೆ ಸರ್? ಈಗ ಈ ಮುನ್ರೆಡ್ಡಿ ಅನ್ನುವಂಥ ಸರೆಂಡರ್ ಆಗಿದ್ದಾನೆ. ಸೊ ಆತನ್ನು ನಾವು ಆಲ್ರೆಡಿ ವಶಕ್ಕೆ ಪಡೆದುಕೊಂಡಿದ್ವಿ. ಆತ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿದ್ದಾನೆ. ಅಲ್ಲಿಂದ ನಾವು ಮಾಹಿತಿ ಬಂದ ಕೂಡಲೇ ನಮ್ಮ ಅಧಿಕಾರಿಗಳು ಆತನ್ನು ವಶಕ್ಕೆ ಪಡ್ಕೊಂಡು ಇಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಸೊ ಇನ್ನೂ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ನಾವು ತನಿಖೆಯಲ್ಲಿ ಪ್ಲಾನ್ ಮಾಡಿಕೊಂಡು ಮೊದಲು ಎರಡನೇ ಹೆಂಡತಿನೆಲ್ಲ ಊರಿಗೆ ಕಳಿಸಿ ಅದನ್ನು ನಾವೀಗ ತನಿಖೆಯಲ್ಲಿ ನಾವು ಅದನ್ನೆಲ್ಲ ವೆರಿಫೈ ಮಾಡ್ತೀವಿ. ಎರಡನೇ ಹೆಂಡತಿ ಮನೆಯಲ್ಲಿ ಎಲ್ಲಿದ್ರು ಏನು ಅಂತ. ಸೊ ಇವೆಲ್ಲ ಈಗ ತನಿಖೆಯಲ್ಲಿ ತಿಳಿದು ಬರಬೇಕಾಗಿದೆ. ಪ್ರೀ ಪ್ಲ್ಯಾನ್ಡ್ ಇತ್ತಾ ಅಥವಾ ಸಡನ್ ಏನಾದರೂ ಇದಾಯ್ತಾ, ಇನ್ಸಿಡೆಂಟ್ ನಡೆದಿತ್ತಾ ಏನು ಅನ್ನೋದು ತನಿಖೆಯಲ್ಲಿ ನಮಗೆ ತಿಳಿದು ಬರಬೇಕಾಗಿದೆ. ಓಕೆ, ಥ್ಯಾಂಕ್ಸ್.